ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೈಪಿಂಗ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಫಸ್ಟು ಈ ಥರ ಸಿಂಗಲ್ ಗೋಳ ತೊಗೊಳ್ಳಿ. ಇದರಲ್ಲಿ ಲೆಫ್ಟು ರೈಟು ಸಿಗುತ್ತೆ. ನಿಮಗೆ ರೈಟಿಗಾದರೆ ರೈಟಿಗೆ ತೊಗೊಳ್ಳಿ, ಲೆಫ್ಟಿಗಾದರೆ ಲೆಫ್ಟಿಗೆ ತೊಗೊಳ್ಳಿ. ಎರಡನ್ನೂ ತಂದು ಇಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ನನಗಿದು ರೈಟಲ್ಲೇ ನೋಡಿ, ಈ ಥರ ರೈಟಲ್ಲೇ ತೊಗೊತಿದ್ದೀನಿ ನಾನು. ಈ ಥರ ಗೋಳ ಚೇಂಜ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಸೆಲ್ಫ್ ಅಂದರೆ ಬ್ಲೌಸ್ ಏನು ಬ್ಲೌಸ್ ಕಲರ್ದೇ ಇದೆ ಬಟ್ಟೆ, ಅದೇ ಥರನೇ ಬಟ್ಟೆಗೆ ಪೈಪಿಂಗ್ ಮಾಡ್ತಾಯಿದ್ದೀನಿ. ಇದು ಬ್ಲೌಸ್ ಬಂದುಬಿಟ್ಟು ಇದು ಬ್ಲೌಸು, ಅದೇ ಬ್ಲೌಸ್ ಪೀಸಲ್ಲೇ ಪೈಪಿಂಗ್ ಮಾಡ್ತಾಯಿದ್ದೀನಿ. ಇದು ಕ್ರಾಸಾಗಿ ಕಟ್ ಮಾಡಿಟ್ಕೊಂಡು ಈ ಥರ ಜಾಯಿಂಟ್ ಮಾಡಿ ಇಟ್ಕೋಬೇಕು. ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಈ ಥರ ನೆಕ್ಕಿಗೆ ಅಥವಾ ಸ್ಲೀವ್ಸಿಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಬಟ್ಟೆ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಉದ್ದನೇ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಒಂದು ಥ್ರೆಡ್ ತೊಗೊಳ್ಳಿ, ದಪ್ಪ ಈ ಥರ ದಪ್ಪನೇ ಇರಬೇಕು. ಫಸ್ಟು ಈ ಥರ ಹಿಂಗೆ ಇಷ್ಟು ದಾರ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ ಸ್ಟಾರ್ಟಿಂಗು. ಇದು ಮತ್ತೆ ಸ್ವಲ್ಪ ಜಗ್ದಾಗ ಥ್ರೆಡ್ ಒಳಗೆ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ ಗೈಸ್, ಇಲ್ಲಾಂದರೆ ಮತ್ತೆ ಥ್ರೆಡ್ ಒಳಗಡೆ ಹೋಗ್ಬಿಡುತ್ತೆ. ಈ ಥರ ಸ್ವಲ್ಪ 1.25 ಇಂಚು ಅಗಲ ಏನು ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಈ ಥರ ಸ್ವಲ್ಪ 1/4 ಇಂಚು ಬಟ್ಟೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ರಫ್ ಮಾಡ್ಕೊಂಬಿಡಿ. ಸ್ವಲ್ಪ ಸ್ಟಾರ್ಟಿಂಗ್ ಬಟ್ಟೆ ಬೇಗ ಮುಂದಕ್ಕೆ ಈ ಥರ ಮುಂದಕ್ಕೆ ಹೋಗೋದಿಲ್ಲ. ಇದನ್ನು ಇಟ್ಕೊಂಡು ಈ ಥರ ಸ್ವಲ್ಪ ಜಗ್ಗಿ ನೋಡಿ, ಎರಡನ್ನೂ ಸಮವಾಗಿ ಹಿಡ್ಕೊಂಡು ಜಾಸ್ತಿ ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪನೇ 1/4 ಇಂಚ್ ಬಟ್ಟೆ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳಿ. ಎಮ್ಮಿಂಗ್ ಮಾಡೋದಕ್ಕಿಂತ ಈ ಥರ ಸೆಲ್ಫಲ್ಲಿ ಮಾಡಿ ಬಟ್ಟೆ ಇತ್ತು ಅಂದರೆ, ಬಟ್ಟೆ ಮಿಕ್ಕಿಲ್ಲ ಅಂದರೆ ಅದು ಬಾರ್ಡ್ರಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರೇ ಪೈಪಿಂಗ್ದು ಬಟ್ಟೆ ರೆಡಿ ಸಿಗುತ್ತಲ್ವ. ಈಗಂತೂ ಬಟ್ಟೆ ಎಲ್ಲ ಪೈಪಿಂಗ್ ಎಲ್ಲ ರೆಡಿನೇ ಸಿಗುತ್ತೆ, ನೀವು ರೆಡಿನೇ ತಂದಿಟ್ಕೋಬೋದು. ಈ ಥರ ನಿಧಾನವಾಗಿ ಎರಡನ್ನೂ ಈಕ್ವಲಾಗಿ ಹಿಡ್ಕೊಂಡು ಜಾಸ್ತಿ ಜಗ್ಬೇಡಿ, ಸ್ವಲ್ಪ ಫ್ರೀಯಾಗಿ ಬಿಡಬೇಕು ಥ್ರೆಡ್ನ. ನೋಡ್ಕೋಬೇಕು ಮತ್ತು ಬಟ್ಟೆ ಎಲ್ಲಾದರೂ ಉಪ್ಕೊಳುತ್ತಾ ಏನು ಅಂತ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸ್ಟಿಚ್ ಹಾಕ್ತಾ ಹೋಗ್ಬೇಕಾಗತ್ತೆ. ಆದಷ್ಟು ಥ್ರೆಡ್ ಎಷ್ಟಿರುತ್ತೋ ಅಷ್ಟೇ ಪೈಪಿಂಗ್ ಬರಬೇಕು, ಜಾಸ್ತಿ ಅಗಲ ಮಾಡ್ಕೋಬಾರ್ದು. ಚಿಕ್ಕದಾಗಿ ತೆಳುವಾಗಿ ಬರಬೇಕು ಪೈಪಿಂಗು, ಆವಾಗಲೇ ಬ್ಲೌಸಿಗೆ ಪರ್ಫೆಕ್ಟಾಗಿ ಕೂರುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ, ನೀಟಾಗಿ ಹೊಲಿಗೆ ಥ್ರೆಡ್ ಪಕ್ಕನೇ ಹೊಲಿಗೆ ಹಾಕ್ಕೊತ ಹೋಗಬೇಕು. ಆದಷ್ಟು ರೆಡಿನೇ ತಂದಿಟ್ಕೊಳ್ಳಿ. ಈಗೆಲ್ಲ ಒಂದು 15 ರೂಪಾಯಿ ಮೀಟ್ರು ಸಿಗುತ್ತೆ, 15 ರೂಪಾಯಿ 12 ರೂಪಾಯಿ ಮೀಟ್ರು ಸಿಗುತ್ತೆ. ಒಂದು ರೋಲೆ ತಂದಿಟ್ಕೊಂಡ್ರೆ ಬೆಸ್ಟು. ಇಲ್ಲಿ ನಾನು ನೆಕ್ಕಿಗಷ್ಟೇ ಪೈಪಿಂಗ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ಲೀವ್ಸಿಗೂ ಅದಕ್ಕೆಲ್ಲ ಬಾರ್ಡ್ರ್ ಇತ್ತು, ಹಾಗಾಗಿ ಅಲ್ಲೇನೋ ಪೈಪಿಂಗ್ ಹಾಕೋದು ಬೇಡ ಅಂದ್ಬಿಟ್ಟು ಬರೀ ನೆಕ್ಕಿಗಷ್ಟೇ ಹಾಕೋಕ್ಕೆ ಮಾಡ್ಕೊತಾ ಇದ್ದೀನಿ.
ನೆಕ್ಕಿಗಾದರೆ 1 ಮೀಟ್ರ್ 1.5 ಮೀಟ್ರ್ ಸಾಕಾಗುತ್ತೆ. ನೀವು ರೆಡಿ ಪೈಪಿಂಗ್ ತೊಗೊತೀವಿ ಅಂತ ಅಂದರೆ. ಇನ್ನು ಸ್ಲೀವ್ಸಿಗೂ ಬ್ಯಾಕಿಗೂ ಎಲ್ಲ ಹಾಕಬೇಕು ಅಂತಂದರೆ ಹತ್ತತ್ರ ಒಂದು 3 ಮೀಟ್ರ್ ತೊಗೋಬೇಕಾಗುತ್ತೆ. ಈ ಥರ ಬಟ್ಟೆ ಉಳಿತು ಅಂದರೆ ನಮಗೆ ಪೈಪಿಂಗ್ ಬೇರೆ ಹಾಕೋ ಅವಶ್ಯಕತೆ ಇರಲ್ಲ, ಬಟ್ಟೆ ಉಳಿಯೋದಿಲ್ಲಲ್ಲ. ಹಾಗಾಗಿ ಮತ್ತೆ ನಾವು ಬಾರ್ಡ್ರ್ ಕಾಪರ್ ಇದೆನಾ, ಗೋಲ್ಡ್ ಇದೆನಾ, ಲೈಟ್ ಸಿಲ್ವರ್ ಇದೆನಾ, ವೈಟ್ ಇದೆನಾ ಎಲ್ಲ ನೋಡ್ಕೊಂಡ್ಬಿಟ್ಟು ಆ ಥರ ಬಾರ್ಡ್ರದ್ದು ಯಾವ ಕಲರ್ ಇದೆಯೋ ಅದೇ ಕಲರೇ ನಾವು ಪೈಪಿಂಗ್ ಮಾಡಬೇಕಾಗುತ್ತೆ. ಎರಡು ಬಟ್ಟೆ ಸರಿದಂಗೆ, ಜಾಸ್ತಿ ಬಟ್ಟೆನೂ ಒಳಗೆ ಬಿಡ್ದಂಗೆ 1/4 ಇಂಚ್ ಅಷ್ಟೇ ಬಿಟ್ಕೊತ ನಿಧಾನವಾಗಿ ಸ್ಟಿಚ್ ಹಾಕ್ಕೊತ ಹೋಗೋಷ್ಟು. ಸ್ವಲ್ಪ ಲೂಸೇ ಬಿಡಿ, ಬಟ್ಟೆ ಸ್ವಲ್ಪ ಜಕ್ಕೊಳ್ಳಿ, ಥ್ರೆಡ್ ಮಾತ್ರ ಲೂಸ್ ಬಿಡಿ. ಇಲ್ಲೂ ಕೂಡ ಸ್ವಲ್ಪ ಥ್ರೆಡ್ಡು ಜಾಸ್ತಿನೇ ಬಿಟ್ಕೊಳ್ಳಿ. ಹೀಗೇನು ಮಾಡ್ತೀರ ಅಂದರೆ ಈ ಸೈಡು ನಾವೆಲ್ಲಿ ಸ್ಟಾಪ್ ಮಾಡಿದ್ವೋ ಆ ಸೈಡನ್ನ ಈ ಥರ ಫೋಲ್ಡ್ ಮಾಡ್ಕೊತ ಒಂದು ಹೊಲಿಗೆ ಹಾಕಬೇಕಾಗುತ್ತೆ. ಅದಕ್ಕೆ ನೀವು ಡಬಲ್ ಗೋಡ ಹಾಕೋಬೇಕಾಗುತ್ತೆ. ಡಬಲ್ ಗೋಡದಲ್ಲಿ ನೀಟಾಗಿ ಬರುತ್ತೆ ಅದು. ಇಲ್ಲಾಂದರೆ ಸಿಂಗಲ್ ಗೋಡದಲ್ಲಿ ಸ್ವಲ್ಪ ಸೈಡಿಗೆಲ್ಲ ಹೋಗ್ಬಿಡುತ್ತೆ ಹೊಲಿಗೆ. ಹಾಗಾಗಿ ಇದನ್ನು ಟೈಟ್ ಮಾಡ್ಕೊಂಬಿಡಿ. ಸೂಜಿ ಸ್ಟ್ರೈಟಾಗಿ ಹೋಗ್ತಿದೆ ಏನೋ ನೋಡಿಕೊಂಡು ನೋಡಿ. ನಂದು ಇಲ್ಲಿ ಸ್ವಲ್ಪ ಸೂಜಿ ಸೈಡಿಗೆ ಹೋಗ್ತಿದೆ, ಹಾಗಾಗಿ ಈ ಥರ ಗೋಡ ಸೆಟ್ ಮಾಡ್ಕೋಬೇಕು. ನಿಧಾನವಾಗಿ ಟರ್ನ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಸೂಜಿ ಮಧ್ಯಕ್ಕೆ ಹೋಗ್ತಿದೆ ನೋಡಿ. ಅದನ್ನು ತುಂಬ ಇಂಪಾರ್ಟೆಂಟು ಗೈಸ್. ಅದನ್ನು ಸ್ವಲ್ಪ ಇಲ್ಲಿ ಗೋಡ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಳೋದು ಕಲೀರಿ. ಎಕ್ಸ್ಟ್ರಾ ಬಟ್ಟೆ ಬಂತು ಅಂದರೆ ಈ ಥರ ಫೋಲ್ಡ್ ಮಾಡ್ಕೊತ ಹೋಗಿ. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಸೈಜು ಚಿಕ್ಕದಾಗಿಯೇ ಬರುತ್ತೆ ಪೈಪಿಂಗು. ನೋಡಿ ಇಲ್ಲಿ ನಾನು ಈ ಥರ ಫೋಲ್ಡ್ ಮಾಡ್ಕೊತ ಹೋಗ್ತಿದ್ದೀನಿ. ನೋಡಿ
ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ಥರ ಸ್ವಲ್ಪ ನೀಟಾಗಿ ಜಕ್ಕೊಂಡು ಸೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬಟ್ಟೆ ನಾವು ಬ್ಲೌಸಿಗೆ ಹಾಕುವಾಗ ಬಟ್ಟೆ ಉಪ್ಕೊಂಬಿಡುತ್ತೆ. ಈ ಥರ ಎರಡೂ ಕಡೆಗೂ ನೀಟಾಗಿ ನೋಡಿ, ನಾವು ಥ್ರೆಡ್ ಬಿಟ್ಟಿದ್ವಲ್ಲ ಅದು ಈಗ ಯೂಸ್ ಆಗುತ್ತೆ ನೋಡಿ. ಮತ್ತು ಇಷ್ಟು ಬಂತು. ಈಗ ಹೇಗೆ ಬ್ಲೌಸಿಗೆ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟ್ ಏನು ಮಾಡಿ, ಎರಡೂ ಈಕ್ವಲಾಗಿ ನೋಡಿಕೊಂಡು ಕರೆಕ್ಟ್ ಇದೆನಾ, ಉಕ್ಸ್ ಪಟ್ಟಿ ರಿಂಗ್ಸ್ ಪಟ್ಟಿ ಎಲ್ಲ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಕೋಬೇಕು. ನಾವೇನು ಉಕ್ಸ್ ಪಟ್ಟಿ ಮಾಡಿರ್ತೀವಲ್ವ ಆ ಸೈಡಿಂದ ನಾವು ಪೈಪಿಂಗ್ ಕೊಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇದನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಿ, ಫೋಲ್ಡ್ ಮಾಡೋಕ್ಕೆ ಬೇಕದು. ರಫ್ ಮಾಡಿಕೊಂಡು ಸ್ಟಾರ್ಟಿಂಗು ನೋಡ್ಕೊಳ್ಳಿ, ಕರೆಕ್ಟಾಗಿ ತೆಳುವಾಗಿದೆನಾ ಅಥವಾ ದಪ್ಪ ಆಗಿದೆನಾ ನೋಡ್ಕೊಂಡ್ಬಿಟ್ಟು ಹೊಲ್ಕೊತ ಹೋಗಬೇಕು. ಇಲ್ಲಿ ಪೈಪಿಂಗ್ ಮಾಡುವಾಗ ಗೋಡ ಸ್ವಲ್ಪ ಥ್ರೆಡ್ ಏನಾಗುತ್ತೆ ಅಂದರೆ ದಾರದ ಮೇಲೆ ಬಿದ್ದುಬಿಡುತ್ತೆ, ಅಂದರೆ ಪೈಪಿಂಗ್ ಥ್ರೆಡ್ ಮೇಲೆ ಬಿದ್ದುಬಿಡುತ್ತೆ ಸೂಜಿ. ಹಾಗೇನು ಮಾಡ್ಕೋಬೇಕಂದ್ರೆ ಇದನ್ನು ಸ್ವಲ್ಪ ಈ ಥರ ಇದನ್ನು ಹಿಂಗೆ ಹಾಕ್ಬಿಟ್ಟು ಟರ್ನ್ ಮಾಡ್ಕೋಬೇಕಾಗುತ್ತೆ. ಆವಾಗ ಕರೆಕ್ಟಾಗಿ ಸೂಜಿ ಥ್ರೆಡ್ ಪಕ್ಕನೇ ಹೊಲಿಗೆ ಹೋಗ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ಹೆಮ್ಮಿಂಗ್ ಮಾಡೋ ಟೈಮ್ನ ಸೇವ್ ಮಾಡ್ಬೋದು. ಜಾಸ್ತಿ ಟೈಮ್ ಹೋಗಲ್ಲ ಅಂತ ಅಷ್ಟೇ. ಹೆಮ್ಮಿಂಗ್ ಮಾಡೋಕ್ಕೆ ತುಂಬ ಟೈಮ್ ಹೋಗುತ್ತೆ, ಅದು ಬೇಗ ಕಿತ್ತೋಗುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಈಗ ಪೈಪಿಂಗೇ ಕೇಳ್ತಾರೆ. ಬೇಗ ಕಿತ್ತೋಗೋದಿಲ್ಲ, ಫಿನಿಶಿಂಗು ನೀಟಾಗಿ ಬರುತ್ತೆ, ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಆಗೋಲ್ಲ. ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಟರ್ನ್ ತೊಗೊಳೋವಾಗ ನಿಧಾನವಾಗಿ ಬಟ್ಟೆ ಸ್ವಲ್ಪ ಫ್ರೀ ಬಿಟ್ಟು ಈ ಥರ ಹಿಂದ್ಗಡೆ ಒಂದು ಸ್ವಲ್ಪ ಜಕ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೋಬೇಕು. ಆವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ ರೌಂಡು. ಜಾಸ್ತಿ ಮಾಡಿಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು, ಆ ಥ್ರೆಡ್ಡು ವೇಸ್ಟು. ನೋಡಿ ಇನ್ನೂ ಎಷ್ಟೊಂದು ಉಳಿದೈತೆ. ಇಲ್ಲಿ ರಫ್ ಮಾಡಿಕೊಂಡು ಇಲ್ಲೂ ಕೂಡ 1/2 ಇಂಚ್ ಬಿಟ್ಬಿಡಿ. ಈ ಥರ ಬಿಟ್ಬಿಟ್ಟು ಒಂದು ಸತ ನೀಟಾಗಿ ನೋಡ್ಕೋಬೇಕು ಎಲ್ಲಾದರೂ ಏನಾದರೂ ಆಗೈತಾ ಅಂತ. ಏನೂ ಆಗಿಲ್ಲ ಅಂದರೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡ್ದೇ ಸ್ಟಿಚ್ ಮಾಡಿಬಿಟ್ರೆ ಮತ್ತು ಬಿಚ್ಚೋ ಎರಡೆರಡು ಹೊಲಿಗೆ ಬಿಚ್ಚೋ ಅವಶ್ಯಕತೆ ಬರುತ್ತೆ. ಹಾಗಾಗಿ ನೋಡಿಕೊಂಡು ಎಲ್ಲನೂ ನೀಟಾಗಿ ಬಂದಿದೆ ಅಂತ ನೋಡಿಕೊಂಡು ಟರ್ನ್ ಮಾಡ್ಕೋಬೇಕು. ಫಸ್ಟು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಕಚ್ಚಾಕೋಬೇಕು. ಕೆಳಗಡೆ ಬಟ್ಟೆ ನೋಡಿಕೊಂಡು ಕೆಳಗಡೆ ಕಟ್ ಆಗದೆ ಇರೋಂಗೆ
ಒಳಗಡೆ ಮಾತ್ರ ಕಟ್ ಮಾಡ್ಕೊತ, ಎಕ್ಸ್ಟ್ರಾ ಬಟ್ಟೆನೂ ಕಟ್ ಮಾಡಿಬಿಡಿ, ಕಚ್ಚಾಕೊತ ಹೋಗಿ. ನೋಡಿ ಗೈಸ್, ಫೈನಲಿ ರೆಡಿ ಆಯಿತು ಪೈಪಿಂಗು. ಬ್ಲೌಸಿಗೂ ಹಾಕ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಈ ಥರ ಚಿಕ್ಕದಾಗಿ ಪೈಪಿಂಗ್ ಎಲ್ಲ ಬಂತು ಅಂದರೆ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ನೋಡಿ. ಈಸಿಯಾಗಿ ಮಾಡ್ಬೋದು ಈ ಥರ ಪೈಪಿಂಗ್ ಎಲ್ಲ. ಬಟ್ ಏನಂದರೆ ಮ್ಯಾಚಿಂಗ್ ಇಲ್ಲ, ಬಟ್ಟೆ ಮಿಕ್ಕಿಲ್ಲ ಅಂತಂದರೆ ನಾವು ಬೇರೆ ಕಲರೇ ಹಾಕಬೇಕಾಗತ್ತೆ, ಬೇರೆ ಗೋಲ್ಡಲ್ಲಿ. ಹಾಗೆ ಇದೇ ಥರ ಈಸಿಯಾಗಿರೋ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಹೋಗ್ತೀನಿ ಗೈಸ್. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.